ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಶರಣಂ ದತ್ತೋನ್ನಾಥ ತವ ಶರಣಂ ಅವರೋಗ ವೈದ್ಯನೇ ತವ ಶರಣಂ ಮಹಾತಪಸ್ವಿ ತವ ಶರಣಂ ದತ್ತಾತ್ರೇಯ ತವ ಶರಣಂ ದತ್ತೋನ್ನಾಥ ತವ ಶರಣಂ ದತ್ತಾತ್ರೇಯ ತವ ಶರಣಂ ದತ್ತಾತ್ರೇಯ ತವ ಶರಣಂ ದತ್ತೋನ್ನಾಥ ತವ ಶರಣಂ ತ್ರಿಕಾಲಜ್ಞಾನಿ ತವ ಶರಣಂ. ತುಂಬ ಖುಷಿ ಆಗ್ತಾ ಇದೆ. ಈ ಥರ ಒಂದು ವೆಲ್ಕಮ್ ನನಗೆಲ್ಲೂ ಸಿಕ್ಕೇ ಇರಲಿಲ್ಲ. ಥ್ಯಾಂಕ್ ಯು ಟು ಆಲ್. ಚಿದರನ್ ಸರ್ ನನಗೆ ಒಂಥರ ಎರಡನೇ ಅಪ್ಪ ಇದ್ದಂಗೆ. ನನಗೆ ಏನೇ ಒಂದು ಸಮಸ್ಯೆ ಸರ್ ಈ ಥರ ನನಗೆ ಸಮಸ್ಯೆ ಇದೆ ಅಂದ ತಕ್ಷಣ ನನಗೆ ರೆಸ್ಪಾನ್ಸ್ ಆಗ್ತಾರೆ. ನಿಮಗೆ ಯಾವುದೇ ಥರ ಒಂದು ಸಮಸ್ಯೆ ಆಗಿರ್ಬೋದು, ನನ್ನ ಹತ್ರ ಹೇಳು, ನನ್ನಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ತಾರೆ. ಯಾವಾಗಲೂ ನನ್ನ ಬ್ಯಾಕ್ ಬೋನ್ ಆಗಿರ್ತಾರೆ ಚಿದಾನಂದ್ ಸರ್. ಒಂದು ಪ್ರೆಸಿಡೆನ್ಸಿ ಅಂತಂದರೆ ನಾನು ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು. ತುಂಬ ಖುಷಿ ಆಗ್ತಾ ಇದೆ. ಅದು ನಮ್ಮ ಕರ್ನಾಟಕದಿಂದ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ, ಅದು ಕ್ಯಾಪ್ಟನ್ ಆಗಿ ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿ ನಮ್ಮ ಕರ್ನಾಟಕಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ ಒಂದು ಹೆಸರು ತಂದರೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಆಲ್ಮೋಸ್ಟು ಶಿರಾ ಅಂತಂದರೆ ನಾನು ಇವಾಗ ಯಾರ ಹತ್ರ ಆದರೂ ಹೇಳಿದಾಗ ನಂದು ಶಿರಾ ತಾಲೂಕು ಅಂತಂದಾಗ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂತಂದರೆ ಶಿರಾ ಎಲ್ಲಿ ಬರುತ್ತೆ, ತುಮಕೂರು ಎಲ್ಲಿ ಬರುತ್ತೆ ಅಂತ ಕೆಲವರು ನನಗೆ ಕ್ವಶನ್ ಮಾಡ್ತಾಯಿದ್ರು. ಸೊ ಇವಾಗ ಪ್ರಪಂಚಕ್ಕೆ ಗೊತ್ತಾಗಿದೆ ಶಿರಾ ತಾಲೂಕು. ಶಾಸಕರಾಗಿ ಗಮನಕ್ಕೆ ಕೆಲವೊಂದು ಸಮಸ್ಯೆಗಳನ್ನು ತರ್ತಾ ಇದ್ದೇವೆ. ಹಾಗೆ ಏನು ಬೆಳಗಾವಿ ಅಧಿವೇಶನ ನಡೀತಾ ಇದೆ ಈಗ ಡಿಸೆಂಬರ್ 8ನೇ ತಾರೀಕು. ಇದರಲ್ಲೂ ಕೂಡ ಈ ಸಮಸ್ಯೆಗಳನ್ನ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು, ರೈತರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತೇಳಿ ಮಾನ್ಯ ಶಾಸಕರಲ್ಲಿ ನಾವು ಮನವಿಯನ್ನು ಮಾಡಿಕೊಡ್ತಾ, ನಾವು ಮೊದಲನೇದಾಗಿ ಬಗರ್ಹುಕುಂ ಜಮೀನುಗಳನ್ನು ಮಂಜೂರಾತಿ ಮಾಡಲಿಕ್ಕೆ ಅಡ್ಡಾಗಿರ್ತಕ್ಕಂಥ ಕೆಲವೊಂದು ಕಾನೂನು ಏನು ಸಮಸ್ಯೆಗಳಿದ್ದಾವೆ ಏನಪ್ಪ ಅಂತಂದರೆ, ಮಾನ್ಯ ಶಾಸಕರ ಈಗೇನು ಇವಾಗ CND ಲ್ಯಾಂಡ್ ಅಂತೇಳಿ ಏನಿದೆ, ಫಾರೆಸ್ಟ್ ಅಂತೇಳಿ ಕರೀತಾರೆ, ಮತ್ತೆ CND ಲ್ಯಾಂಡ್ ಅಂತೇಳಿ ಏನಿದೆ, ಈ ಹಿಂದೆ ಇನ್ನು ಕಂದಾಯ ಇಲಾಖೆ ವ್ಯಾಪ್ತಿಗಿದ್ದಂಥ ಗೋಮಾಳ, ದನಗಳ ಉತ್ಪತ್ತು ಮತ್ತು ಇದನ್ನ ಈ ಹಿಂದೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕಂದಾಯ ಇಲಾಖೆ ಅರಣ್ಯ ಇಲಾಖೆಗೆ CND ಲ್ಯಾಂಡ್ ಅಂತೇಳಿ ಅದು ಕೃಷಿಗೆ ಯೋಗ್ಯವಾದ ಭೂಮಿ ಅಂತೇಳಿ ವರ್ಗಾವಣೆ ಮಾಡಿದ್ದಾರೆ. ಇದು ವಾಸ್ತವವಾಗಿ ನೋಡಿದ್ರೆ ಈ ಜಮೀನುಗಳು ಕೃಷಿಗೆ ಯೋಗ್ಯವಾಗಿದ್ದಂಥದ್ದು ಮತ್ತು ಸುಮಾರು 30-40 ವರ್ಷಗಳ ಹಿಂದಿನ ಕೂಡ ಜಮೀನನ್ನು ರೈತರು ಸಾಗುವಳಿ ಮಾಡ್ತಾರೆ, ಆಮೇಲೆ ಅವಲಂಬಿತರಾಗಿ ಜೀವನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಏನು 50-50 ನಾವು
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮ್ಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.